ನಮಸ್ಕಾರ. ನಾನು ಶ್ರುತಿ ಕಿತ್ತೂರ್. ಬಹಳ ಜನ ಪರ್ಸನಲ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡ್ತಾನೆ ಇದ್ದೀರಾ, ಯಾಕೆ ಈಗೆಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಯಾವ ಮಾಧ್ಯಮದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಗೆಲ್ಲ ಗೊತ್ತು, ರಾಜ್ಯದ ಹಲವು ಮಾಧ್ಯಮಗಳಲ್ಲಿ ಸರಿಸುಮಾರು 1-2 ಅಲ್ಲ 12 ವರ್ಷಗಳ ಜರ್ನಿ. ಸುದೀರ್ಘವಾಗಿ ಅನೇಕ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ವರ್ಕ್ ಮಾಡಿದೆ. ಅಲ್ಲೂ ನೀವು ನನಗೆ ಪ್ರೀತಿ ಕೊಟ್ಟಿದ್ದೀರಿ, ಬೆಳೆಸಿದ್ದೀರಿ ಕೂಡ. ಬಟ್ 12 ವರ್ಷದ ಈ ಮಾಧ್ಯಮದ ಜರ್ನಿಯನ್ನ ಬಿಟ್ಟು ಆಚೆ ಬಂದಿದ್ದೀನಿ. ಈಗ ಏನ್ ಮಾಡಬಹುದು, ಬಹುತೇಕರು ಏನ್ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ಲೇಬೇಕು ಅಂತ ನಿಮ್ ಮುಂದೆ ಬಂದಿದ್ದೀನಿ. ಇನ್ನು ಮುಂದೆ ನಿಮಗ್ ನಾನು ಸಿಗ್ತೀನಿ, ಸಿಗಲ್ಲ ಅಂತ ಅಲ್ಲ. ಕಾರಣ ನಾನೇ ಒಂದು ಓನ್ ಆಗಿ ಡಿಜಿಟಲ್ ಮಾಧ್ಯಮದಲ್ಲಿ ಏನಾದ್ರೂ ಮಾಡ್ಬೇಕಪ್ಪ, ಇನ್ನಷ್ಟು ಹತ್ರ ಆಗ್ಬೇಕು ಜನಕ್ಕೆ ಅನ್ನೋ ಕಾರಣಕ್ಕೆ ಒಂದು ಗಟ್ಟಿ ನಿರ್ಧಾರ ಮಾಡಿ. ನಿಮ್ಗೆಲ್ಲ ಗೊತ್ತು, 12 ವರ್ಷದ ಆ ಜರ್ನಿ ಅಂದ್ರೆ ಸುಲಭ ಅಲ್ಲ. ಅದನ್ನ ಬಿಟ್ಟು ಆಚೆ ಬಂದು ಇನ್ನೇನೋ ಮಾಡ್ಬಿಡ್ತೀನಿ ನಾನು ಅಂತ ಹೇಳೋದು. ಬಟ್ ಆದ್ರೂ ಕೂಡ ಗಟ್ಟಿ ನಿರ್ಧಾರ ಮಾಡಿ ಆ ಜರ್ನಿಯನ್ನ ಮುಗಿಸಿ ಈಗ ಡಿಜಿಟಲ್ ಮಾಧ್ಯಮದ ಮೂಲಕ ನಿಮ್ಮ ಜೊತೆಗೆ ಕನೆಕ್ಟ್ ಆಗಬೇಕು, ಇನ್ನಷ್ಟು ಹತ್ರ ಆಗಬೇಕು ಅನ್ನೋ ಕಾರಣಕ್ಕೆ ಈ ಸೋಷಿಯಲ್ ಮೀಡಿಯಾ, ಪ್ರಮುಖವಾಗಿ ಯೂಟ್ಯೂಬ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನ್ಯೂಸ್ ಬಿಟ್ ಲೈವ್, ಇಲ್ಲಿ ನೀವು ಪ್ರತಿದಿನ ನನ್ನನ್ನು ನೋಡಬಹುದು. ಅನೇಕ ಸುದ್ದಿಗಳ ಮೂಲಕ ನಾನು ನಿಮ್ ಜೊತೆಗೆ ಕನೆಕ್ಟ್ ಆಗ್ತೀನಿ ಅಂತ ಭಾವಿಸ್ತೀನಿ. ಏನ್ ಮಾಡಬಹುದಪ್ಪ, ಏನನ್ನ ನಿರೀಕ್ಷೆ ಮಾಡಬಹುದು ಅಂತ ನೀವೆಲ್ಲ ಯೋಚನೆ ಮಾಡ್ತಿರಬಹುದು. ಇಷ್ಟು ದಿನ ಅನೇಕ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಾಗ ನಿಮಗೂ ಗೊತ್ತು, ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸಂಸ್ಥೆ ಏನ್ ಕೇಳುತ್ತೋ, ಏನ್ ಹೇಳುತ್ತೋ, ಒಬ್ಬ ಪತ್ರಕರ್ತರಾಗಿ ಅಲ್ಲಿ ಕೆಲಸಗಾರರಾಗಿ ಆ ಸಂಸ್ಥೆ ಹೇಳಿದ್ದನ್ನ ನಾನು ಕೇಳಲೇಬೇಕು, ಅದನ್ನ ಆ ಕೆಲಸ ನಾನು ಮಾಡ್ಲೇಬೇಕಾಗತ್ತೆ. ಅಲ್ಲಿ ನಮ್ಗೆ ಒಂದು ಸ್ವತಂತ್ರ ಇರೋದಿಲ್ಲ. ನಾನು ಏನ್ ಅನ್ಕೊಂಡಿದೀನೋ ಅದನ್ನ ಹೇಳೋದಕ್ಕೆ ಆ ವೇದಿಕೆ ನಮ್ಗೆ ಅವಕಾಶಗಳನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಅದನ್ನ ಬದಿಗೊತ್ತಿ, ಯಾವುದೇ ರಾಜಕೀಯ ಪಕ್ಷ ಅಥವಾ ಜಾತಿ ಧರ್ಮ ಇದೆಲ್ಲವನ್ನ ಕೂಡ ಬದಿಗೊತ್ತಿ ಈ ಪತ್ರಿಕೋದ್ಯಮದ ಧರ್ಮ ಅಂತ ಇರುತ್ತಲ್ವಾ, ಆ ಪತ್ರಿಕೋದ್ಯದ ಧರ್ಮವನ್ನ ಪಾಲಿಸಲೇಬೇಕು ಅನ್ನೋ ಕಾರಣಕ್ಕೆ ಈ ಡಿಜಿಟಲ್ ಮಾಧ್ಯಮವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ದೇ ವೇದಿಕೆ, ನಾವು ಸ್ವತಂತ್ರವಾಗಿ ನಮಗೇನ್ ಅನ್ಸುತ್ತೋ ಅದನ್ನ ಮಾತಾಡಬಹುದು, ನಿಮ್ ಜೊತೆಗೆ ಕನೆಕ್ಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸರಿಯೋ ತಪ್ಪೋ ಗೊತ್ತಿಲ್ಲ, ಬಟ್ ಇಷ್ಟು ದಿನ ನೀವೆಲ್ಲ ಪ್ರೀತಿ ಕೊಟ್ಟು ಬೆಳೆಸಿದಿರಿ. ಇನ್ನು ಮುಂದೆ ಕೂಡ ಆ ಪ್ರೀತಿ ಸಿಗುತ್ತೆ ಅಂತ ಭಾವಿಸ್ತೀನಿ. ಈ ನ್ಯೂಸ್ ಬಿಟ್ ಲೈವ್ ಬರೀ ಶ್ರುತಿ ಕಿತ್ತೂರ್ನ ಮಾತ್ರ ನೀವು ನೋಡಕ್ಕಾಗಲ್ಲ. ಜೊತೆಗೆ ನನ್ನ ಸ್ನೇಹಿತರು, ಅತ್ಯಂತ ದೊಡ್ಡ ಶಕ್ತಿಯಾಗಿ ನನ್ನ ಜೊತೆಗೆ ನಿಂತವರು ನನ್ನ ಸ್ನೇಹಿತರು. ಅದು ಕೂಡ ನಿಮ್ಗೆಲ್ಲ ಗೊತ್ತು. ಅವರು ಕೂಡ ಹಲವು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವ್ರೆ. ನಾಗರಾಜ್ ಬಿ ಅಪಸಂದ್ರ ಅಂತ ಕ್ರೈಮ್ ಬ್ಯೂರೋ ಚೀಫ್ ಆಗಿ ಇಷ್ಟು ದಿನ ಕೆಲಸ ಮಾಡಿದ್ರು. ಅನೇಕ ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಅವರು ಕೂಡ ನಿಮ್ ಜೊತೆಗೆ ಕಾಣಿಸ್ಕೊಳ್ತಾರೆ, ಕನೆಕ್ಟ್ ಆಗ್ತಾರೆ. ಅದ್ರ ಜೊತೆಗೆ ಭಾರ್ಗವ್ ಅಂತ ನನ್ನ ತುಂಬಾ ಆತ್ಮೀಯರು, ಸೊ ಅವರು ನನ್ನ ಜೊತೆಗೆ ಇರ್ತಾರೆ. ಅತಿ ದೊಡ್ಡ ಶಕ್ತಿ ಅಂದ್ರೆ ಇವರಿಬ್ರು. ಹಾಗಾಗಿ ನಮ್ಮ ಮೂವರು ಕೂಡ ಸೇರಿ ಈ ನ್ಯೂಸ್ ಬಿಟ್ ಲೈವ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಸಾಮಾಜಿಕ ಕಳಕಳಿ ಇರುತ್ತೆ, ಪತ್ರಿಕೋದ್ಯಮದ ಧರ್ಮ ಇರುತ್ತೆ. ಇಲ್ಲಿ ಇದನ್ನ ಬಿಟ್ಟು ಬೇರೆ ಯಾವುದೇ ಧರ್ಮ, ರಾಜಕೀಯ ಪಕ್ಷ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ಅದನ್ನ ನಾವು ಪಾಲಿಸೋಕ್ಕೂ ಹೋಗೋದಿಲ್ಲ. ಸೊ ಅನೇಕ ಸುದ್ದಿಗಳ ಮೂಲಕ ನಿಮ್ ಜೊತೆಗೆ ಕನೆಕ್ಟ್ ಆಗ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಮುಖವಾಗಿ ಯಾವ ಸುದ್ದಿಯನ್ನ ನಿಮ್ಮ ಮುಂದೆ ತರಬಹುದು ಅಂತ ಬಹುತೇಕರು ಈ ಪ್ರೋಮೋ ನೋಡಿದಾಗ ಕೇಳ್ತಾ ಇದ್ರಿ, ಏನ್ ಸುದ್ದಿನಪ್ಪ ಅಂತ. ಇಡೀ ಕರ್ನಾಟಕದಲ್ಲಿ ಸೌಜನ್ಯ 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 ಕೂಗೆ ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಹೋರಾಟಗಳಾಗ್ತಾ ಇದೆ, ಸರಿ ತಪ್ಪು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂಥದ್ದೇ ಸೌಜನ್ಯ ಕಥೆಯನ್ನ ಹೊತ್ತು ನಿಮ್ಮ ಮುಂದೆ ಮೊದಲ ಸಂಚಿಕೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಹಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಬಹಳ ಕಾತ್ರದಿಂದ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ನಿರೀಕ್ಷೆ ಮಾಡ್ತಿರ್ತೀರಿ, ಕಾಯ್ತಿರ್ತೀರಿ ಅಂತ ಭಾವಿಸ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಅದೇ ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ನ್ಯೂಸ್ ಬಿಟ್ ಲೈವ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಿಶ್ವಾಸ ಹೀಗೆ ಇರಲಿ, ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.